ವೆಲ್ಕಮ್ ಬ್ಯಾಕ್ ಟು ಸುಬ್ಬು ರೇಗು ಯೂಟ್ಯೂಬ್ ಚಾನೆಲ್. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ಕಂಟಿನ್ಯೂಸ್ಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟು ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾನು ಫಿಶ್ ತವಾ ಫ್ರೈ ಆ್ಯಂಡ್ ಫಿಶ್ ಸಾಂಬಾರನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ, ಇಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್, ನೀವು ಜಾಸ್ತಿ ಆಗ್ತೀರಾ ಇಲ್ಲ ಕಡಿಮೆ ಆಗ್ತೀರಾ, ಯಾವುದಾದ್ರೂ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಏನು ಬೇಕು ಅಂತ ಸಹ ಕಮೆಂಟ್ ಮೂಲಕ ತಿಳಿಸಿ. ನಾನು ಇವಾಗ ಫಿಶ್ ಸಾಂಬಾರನ್ನ ಫಸ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಗೈಸ್, ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡು ಕೆರೆಯಿಂದ ಇಟ್ಕೊಟ್ಟಿರೋದು. ನನ್ನ ಹಸ್ಬೆಂಡೇ ಫುಲ್ಲು ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ. ಔಟ್ಸೈಡ್ ಹೋಗಿದ್ದಾರೆ, ಬರೋ ಅಷ್ಟೊತ್ತಿಗೆ ರೆಡಿ ಮಾಡು ಅಂತ. ಇದನ್ನು ಇವಾಗ ನಾವೊಂದ್ಸಲಿ ವಾಶ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಮತ್ತು ಸ್ವಲ್ಪ ಖಾರದ ಪುಡಿ ಗೈಸ್ ಕಲಿಸ್ಕೊಳ್ಳೋಣ. ಇವಾಗ ನೀಟಾಗಿ ಕಲಸಿದಾಗಿದೆ ಗೈಸ್. ಇದನ್ನು ಒಂದು 15 ಮಿನಿಟ್ಸ್ ಅಂದರೆ ಮಸಾಲೆ ತಗೊಳ್ಳೋ ಅಷ್ಟು ತನಕ ಇದನ್ನು ಹಂಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. ಕಾಯಿ ಆ್ಯಂಡ್ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಚಕ್ಕೆ, ಲವಂಗ ಆ್ಯಂಡ್ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇವಿಷ್ಟು ಮಸಾಲೆ ಐಟಮ್ಮು. ಇವಾಗ ರುಬ್ಕೊಳ್ಳೋಣ. ಆ ಪೇಸ್ಟ್ಗೆ ಇನ್ನೂ 2 ಟೊಮೆಟೊ ಹಾಕ್ಕೊಳ್ಳೋಣ. ಇದನ್ನು ಫುಲ್ಲು ಪೇಸ್ಟ್ ಮಾಡ್ಕೊಂಬರೋಣ. ಮಸಾಲ ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ವಾ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಆಮೇಲೆ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದೊಂದು ಫ್ರೈ ಆಗಿ ಆ್ಯಂಡ್ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಅರಿಶಿನದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಉಪ್ಪು, ಸಾಲ್ಟ್ ಎಷ್ಟು ಬೇಕೋ ಅಷ್ಟು. ನಾವು ಆಲ್ರೆಡಿ ಅದು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀವಲ್ವಾ, ಅದಕ್ಕೂ ಉಪ್ಪು ಖಾರದ ಪುಡಿ ಹಾಕಿದ್ದೀವಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆ ಈಗ ಇದು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ತಗೊಂಡು ಈ ಥರ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಮೀನು ಸಾರಿಗೆ ಎಷ್ಟು ತೆಳ್ಳಗೆ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಗೈಸ್. ನೋಡಿ, ಇಷ್ಟಿದ್ರೆ ಸಾಕು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇವಾಗ ಇದು ಸ್ವಲ್ಪ ಹೊತ್ತು ಕುದಿಬೇಕು. ಇದು ಕುದಿಯೋ ಗಂಟ ಪ್ಲೇಟ್ ಮುಚ್ಚಿಬಿಟ್ಟು, ಅಂದರೆ ಸ್ವಲ್ಪ ಹಿಂಗೆ ತೆಗ್ದು ಹಿಂಗೆ ಮುಚ್ಚೋಣ. ಮುಚ್ಚಿಬಿಟ್ಟು ಇದ್ದೀನಿ ಗೈಸ್. ಇವಾಗ ಫಿಶ್ ತವಾ ಫ್ರೈಗೆ ಏನೇನು ಹಾಕೋಬೇಕು ಅಂತ ತೋರಿಸ್ತೀನಿ ಬನ್ನಿ. ಫ್ರೈಗೆ ಮಸಾಲೆ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಾ ಪುಡಿ ಆ್ಯಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಸಾಕು. ಇದನ್ನೆಲ್ಲ ಈಗ ಇದ್ರೊಳಗೆ ಹಾಕ್ಕೊಳ್ಳೋಣ. ಫ್ರೈ ಮಸಾಲಾನು ಹಾಕ್ಕೊಳ್ಳೋಣ. ಲೈಟ್ ಹಾಕ್ಕೊಂಡೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿತು, ಇದನ್ನೊಂದು 1/2 ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. ಕುದಿಯಕ್ಕೆ ಇಟ್ಟಿದ್ನಲ್ಲ, ಕುದೀತಿದೆ, ಆಲ್ರೆಡಿ ಕುದೀತಿದೆ, ನೋಡ್ತಾ ಇದ್ದೀರಲ್ಲ. ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ಒಂದೊಂದೇ ಫಿಶ್ ಹಾಕೋಣ. ನೋಡ್ತಾ ಇದ್ದೀರಲ್ಲ ಗೈಸ್, ಅವಾಗಲೇ ಮ್ಯಾರಿನೇಟ್ ಮಾಡಿದ್ದು ಫಿಶ್. ಇದು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಗೈಸ್. ಫಿಶ್ ಹಾಕಿದ ತಕ್ಷಣ ಹಂಗೆ ಬಿಟ್ಬಿಡ್ಬೇಕು. ಇದನ್ನ ಇವಾಗ ಒಂದು 5 ಮಿನಿಟ್ಸ್ ಕುದಿಸೋಣ. ಗೈಸ್, ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟೇ ಗೈಸ್, ಸಿಂಪಲ್ಲಾಗಿ ಮಾಡೋದು. ಇವಾಗ ನಮ್ಮ ಗೌರೀಶಣ್ಣ ಬಂದಿದ್ದಾರೆ. ಇವ್ರು ಸುಬ್ಬು ಅವ್ರ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡು. ಹಾಯ್ ಮೇಡಮ್. ಹಾಯ್. ಇವ್ರು ಗೌರೀಶಣ್ಣ ಗೈಸ್. ಸ್ವಲ್ಪ ಫಿಶ್ಶು ಮ್ಯಾರಿನೇಟ್ ಆಗಲಿ ಅಂತ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಇವಾಗ ನಮ್ಮ ಚುಮ್ಮಿ ಜೊತೆ ಮಾತಾಡೋಣ ಗೈಸ್.
ಇವಾಗ ತಾನೇ ನಿದ್ದೆ ಮಾಡೋದು ಬಂದವಳು ಫುಲ್ಲು. ನೋಡಿ ಗೈಸ್, ತುಂಬ ಜನ ಕೇಳ್ತಾ ಇದ್ರಿ ಚುಮ್ಮಿ ಜೊತೆ ವ್ಲಾಗ್ಸ್ ಮಾಡಿ, ಅವಳು ಡೈಲಿ ರೋಟೀನ್ ಮಾಡಿ ಅಂತ. ಸೊ ಅವಳನ್ನ ಇಟ್ಕೊಂಡು ನಾನು ಮನೆ ಕೆಲಸ ಮಾಡೋದೇ ಸರಿ ಹೋಗುತ್ತೆ, ಇನ್ನು ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಬಟ್ ನಾನು ಇನ್ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಹಾಯ್, ಹಲೋ 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 ಹಲೋ, ವೆರಿ ಗುಡ್. ಹೈ ಫೈ ಹೊಡೆದು ಬಿಡಮ್ಮ. ಹಾಯ್ ಮಾಡು ಹೋಗ್ಲಿ. ಹಾಯ್ ಅಷ್ಟೇ ಗೈಸ್, ಒಂದೇ ಸಲ ಮಾಡೋದವಳು. ತುಂಬ ತೀಟೆ ಆಗೋಗಿದ್ದಾಳೆ ಗೈಸ್. ಇವಾಗ 10 months ಬಿದ್ಮೇಲೆ ಒಂದು ಫುಲ್ಲು, ನಾನು 1 ನಿಮಿಷ ಕೆಳಗೆ ಬಿಟ್ಟೆ ಅಂದರೆ ಅಲ್ಲಿ ಅದೆಳಿಯೋದು ಇದೆಳಿಯೋದು ಇದೇ ಮಾಡಿಬಿಡ್ತಾಳೆ. ಇವಾಗ ನಿದ್ದೆ ಮಾಡಿ ಎದ್ದಿದ್ದಾಳೆ. ಸೊ ಅವಳಿಗೊಂಚೂರು ಅಂದರೆ ಒಂಚೂರು ಇರಿಟೇಷನ್ ಆಗ್ತಿದೆ. ಆಮೇಲೆ ನಾರ್ಮಲಾಗಿ ಆಟ ಆಡ್ಕೊಂಡಿರ್ತಾಳೆ. ಬಾಯ್ ಮಾಡಿಬಿಡು. ಬಾಯ್ ಬಾಯ್ ಗೈಸ್. ಮ್ಯಾರಿನೇಟ್ ಆಗಿದೆ ಗೈಸ್. ತವಾನು ಇಟ್ಟಿದ್ದೀನಿ ಇಲ್ಲಿ, ಆ್ಯಂಡ್ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೀನಿ. ರೈಸ್ ಸಹ ಆಗಿದೆ. ಬನ್ನಿ ತವಾ ಫ್ರೈ ಮಾಡೋಣ. ಗೈಸ್, ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ. ಹಾಕಿದ್ದೀನಿ ಗೈಸ್, ಘಾಟ್ ಆಗುತ್ತೆ. ಸೊ ಎಕ್ಸಿಟ್ ಫ್ಯಾನ್ ಹಾಕ್ತಿರೋಣ. ಫಿಶ್ ತವಾ ಫ್ರೈಯು ರೆಡಿಯಾಗಿದೆ ಗೈಸ್. ಫಿಶ್ ಸಾಂಬಾರು ರೆಡಿಯಾಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದ್ಸಲಿ ಟ್ರೈ ಮಾಡಿ ಮನೇಲಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಮೇಲಿಂದ ಕಂಟಿನ್ಯೂಸ್ಲಿ ಆಗಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಲವ್ ಯು ಆಲ್. ಬಾಯ್ ಗೈಸ್.